ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾಂತ್ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಗೊಂದು ಮೊದಲನೇದಾಗಿ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಪ್ರಬಂಧಗಳನ್ನ ಬರಿಬೇಕಾದ್ರೆ ಮುಖ್ಯವಾಗಿ 3 ಹಂತಗಳಿರ್ತಾವ. ಹಾಗಾದ್ರೆ ಪ್ರಬಂಧದ ಕೊನೆಯಲ್ಲಿ ಬರುವಂತ ಹಂತ ಯಾವುದು? ಅದನ್ನ ಕಮೆಂಟ್ ಮಾಡ್ರಿ. ಸರಿ ನೋಡ್ರಿ, ಹಾಗಾದ್ರೆ ಈ ಒಂದು ಪ್ರಬಂಧದ ವಿಷಯಗಳು ಮೌಲ್ಯ ಶಿಕ್ಷಣ ಮತ್ತು ಸಮಯದ ಸದುಪಯೋಗ. ಇವು ಎಲ್ಲಾ ಹಂತದ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗುವಂತದ್ದು. ಅಂದ್ರೆ 6th 7th 8th 9th 10th ಇವನ್ PUC ಸ್ಟೂಡೆಂಟ್ಸ್ಗಿಂತ ಯೂಸ್ಫುಲ್ ಆಗುವಂತ ಒಂದು ಪ್ರಬಂಧದ ವಿಷಯಗಳು. ಮೊನ್ನೆ ನಡೆದಿರುವಂತ SSLC 3rd ಪ್ರಿಪರೇಟರಿಯಲ್ಲಿ ಈ 2 ಪ್ರಬಂಧಗಳನ್ನ ಕೇಳಿದ್ರು. ಅದರೊಳಗೆ SSLC ಒಳಗೆ ಏನ್ ಮಾಡ್ತಾ ಇದ್ದಾರೆ ಈ ವರ್ಷ ಅಂತಂದ್ರೆ ಹೊಸ ಹೊಸ ಪ್ರಬಂಧಗಳನ್ನ ಕೇಳ್ತಾ ಇದ್ದಾರೆ. ಪ್ರತಿ ವರ್ಷ ಏನಿರ್ತಾ ಇತ್ತು ಅಂದ್ರೆ ಸಾಂಪ್ರದಾಯಿಕವಾಗಿ ಮೊದಲಿನಿಂದ ಏನ್ ಕೇಳ್ತಾ ಬಂದಿದ್ರು ಅದೇ ಪ್ರಬಂಧಗಳನ್ನ ಕೇಳ್ತಾ ಇದ್ರು. ಆದ್ರೆ ಈ ವರ್ಷ ಪ್ರತಿ ಪ್ರಿಪರೇಟರಿ ಒಳಗಡೆ ಹೊಸ ವಿಷಯಗಳೇ ಪ್ರಬಂಧದ ವಿಷಯಗಳಾಗಿ ಬರ್ತಾ ಇದ್ದಾವೆ. ಹೀಗಾಗಿ ಈ ಪ್ರಿಪರೇಟರಿ ಎಕ್ಸಾಮ್ದೊಳಗೆ ಬಂದಿರುವಂತಹ ಪ್ರಬಂಧಗಳೇ ನಿಮ್ಮ ಆನ್ಯುವಲ್ ಎಕ್ಸಾಮ್ದೊಳಗಡೆ ಅವು ರಿಪೀಟ್ ಆಗೋದ್ರಿಂದಾಗಿ ಇಲ್ಲಿ ಮೌಲ್ಯ ಶಿಕ್ಷಣ ಮತ್ತು ಸಮಯದ ಸದುಪಯೋಗ ಅನ್ನುವಂತ ಪ್ರಬಂಧಗಳನ್ನ ನಾವು ನೋಡೋಣಂತ. ಎಷ್ಟು ಬರಿಬೇಕು, ಯಾವ ಹಂತದೊಳಗೆ ಬರಿಬೇಕು, ಯಾವ ರೀತಿ ಪ್ರಬಂಧ ಇರಬೇಕು ಅನ್ನುವಂಥದ್ದನ್ನ ನೋಡೋಣ. ಓಕೆ ವಿದ್ಯಾರ್ಥಿಗಳೇ, ಸರಿ, ಮೊದಲನೇದಾಗಿ ಮೌಲ್ಯ ಶಿಕ್ಷಣ ಅನ್ನುವಂತ ಒಂದು ಪ್ರಬಂಧ. ಮೌಲ್ಯ ಶಿಕ್ಷಣ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡ್ರಿ, ವ್ಯಾಲ್ಯೂ ಎಜುಕೇಶನ್ ಅಂತ ಏನ್ ಕರಿತೀವಿ ಅಂದ್ರೆ ಇಲ್ಲಿ ಮೌಲ್ಯಗಳಿರ್ಬೇಕಂತ. ಮನುಷ್ಯನ ಆದರ್ಶ ಬದುಕಿಗೆ ಮೌಲ್ಯಗಳನ್ನು ಕೊಡುವಂತದ್ದೇ ಮೌಲ್ಯ ಶಿಕ್ಷಣ. ಅದು ವೈಯಕ್ತಿಕ ಮೌಲ್ಯಗಳಿರ್ಬೋದು, ಸಾಮಾಜಿಕ ಮೌಲ್ಯಗಳಿರ್ಬೋದು, ರಾಷ್ಟ್ರೀಯ ಮೌಲ್ಯಗಳಿರ್ಬೋದು ಅಂತ. ರಾಷ್ಟ್ರೀಯ ಮೌಲ್ಯ ಅಂದ್ರೆ ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ, ರಾಷ್ಟ್ರದ ಹಿತಾಸಕ್ತಿಗಾಗಿ ನಾವು ಬದುಕುವಂಥದ್ದೇ ಅದು ರಾಷ್ಟ್ರೀಯ ಮೌಲ್ಯ. ಆದ್ರೆ ಸಾಮಾಜಿಕ ಮೌಲ್ಯ ಅಂತಂದ್ರೆ ಸಾಮಾಜಿಕ ಸಹಕಾರ ಮನೋಭಾವ, ಸಾಮಾಜಿಕ ಹಿತಾಸಕ್ತಿ, ಸಾರ್ವಜನಿಕ ಆಸ್ತಿ ಪಾಸ್ತಿ ರಕ್ಷಣೆ, ಹೀಗೆಲ್ಲ ಬರ್ತಾವ. ಇದು ಸಾಮಾಜಿಕ ಮೌಲ್ಯಗಳು ಅಂತೇಳಿ. ವೈಯಕ್ತಿಕ ಮೌಲ್ಯಗಳು ಅಂದ್ರೆ ನಾವು ಸತ್ಯವನ್ನ ಮಾತನಾಡುವಂಥದ್ದು, ಅಹಿಂಸೆ ಇರ್ಬೋದು, ತಾಳ್ಮೆ ಇರ್ಬೋದು, ನಿಷ್ಠೆ ಇರ್ಬೋದು, ಹೌದಾ, ಈ ರೀತಿಯಾಗಿ ಬರ್ತಾವ. ಸರಿ, ಮೌಲ್ಯ ಶಿಕ್ಷಣ ಅಂದ್ರೆ ಅದರ ಅರ್ಥ ಗೊತ್ತಾಯ್ತು ಅಂತ ಅನ್ಕೋತೀನಿ. ಸರಿ, ಈಗ ಹಾಗಾದ್ರೆ ನೋಡ್ರಂಗಾರ ಪೀಠಿಕೆ. ಮೊದಲನೇದಾಗಿ ಬರುವ ಹಂತ ಯಾವುದಪ್ಪ ಅಂದ್ರೆ ಅದು ಪೀಠಿಕೆ. ಪೀಠಿಕೆ ಅನ್ನುವಂಥದ್ದು ಇರಲೇಬೇಕು. ಪೀಠಿಕೆಗೆನ ನಿಮಗೆ ಮಾರ್ಕ್ಸ್ ಇರ್ತಾವ. ಪೀಠಿಕೆ ಅಂತೇಳಿ ಬರದೆ ಅದನ್ನ ಆರಂಭ ಮಾಡಬೇಕು. ಯಾವ ರೀತಿ ಆರಂಭ ಮಾಡಬೇಕು ಅಂದ್ರೆ ಇಲ್ಲಿ ಆರಂಭ ಆಗಿದೆ ನೋಡ್ರಿ, ವಿದ್ಯೆಯೇ ಕಣ್ಣು, ಶೀಲವೇ ಬದುಕು. ಹೀಗೆ ಒಂದು ನನ್ನುಡಿಯನ್ನ ಬಳಕೆ ಮಾಡ್ಕೊಂಡು ಆರಂಭವನ್ನ ಮಾಡ್ರಿ, ಗಾದೆ ಮಾತನ್ನ ಬಳಕೆ ಮಾಡ್ಕೊಂಡು ಆರಂಭವನ್ನ ಮಾಡ್ರಿ, ಅಥವಾ ಯಾರಾದರೂ ಪ್ರಸಿದ್ಧ ವ್ಯಕ್ತಿಗಳು ಹೇಳಿರುವಂತ ಹೇಳಿಕೆಗಳಿದ್ರೆ ಆರಂಭವನ್ನ ಮಾಡ್ರಿ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕಾಗ್ತದ, ಆರಂಭವನ್ನ ಮಾಡ್ಬೇಕಾಗ್ತದ ಪ್ರಬಂಧ. ವಿದ್ಯೆಯೇ ಕಣ್ಣು, ಶೀಲವೇ ಬದುಕು ಎಂಬ ನಾಣ್ಣುಡಿಯಂತೆ ಮನುಷ್ಯನ ಜೀವನಕ್ಕೆ ಅಕ್ಷರ ಜ್ಞಾನ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದುದು ಸಂಸ್ಕಾರ ಮತ್ತು ಮೌಲ್ಯಗಳು. ಅಲ್ವಾ ವಿದ್ಯಾರ್ಥಿಗಳೇ? ನಾವೇನ್ ಕಲಿತೀವಿ ಅನ್ನೋದ್ರ ಜೊತೆಗೆ ನಮ್ಮಲ್ಲಿ ಯಾವ ಸಂಸ್ಕಾರಗಳದಾವ, ಯಾವ ಮೌಲ್ಯಗಳದಾವ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಕೇವಲ ಪುಸ್ತಕದ ಓದು ಅಥವಾ ಪದವಿಗಳನ್ನು ಪಡೆಯುವುದು ನಿಜವಾದ ಶಿಕ್ಷಣ ಅಲ್ಲ. ಮನುಷ್ಯನನ್ನು ಮಾನವನನ್ನಾಗಿ ಮಾಡುವ, ನೋಡ್ರಿ, ಮನುಷ್ಯನನ್ನು ಮಾನವನನ್ನಾಗಿ ಮಾಡುವ ಅವನಲ್ಲಿರುವ ಪಶುತ್ವ ಅಂದ್ರೆ ಪ್ರಾಣಿಯ ಗುಣ ಇರುತ್ತಲ್ಲ, ಅದನ್ನ ಪಶುತ್ವವನ್ನ ಹೋಗಲಾಡಿಸಿ ದೈವತ್ವದತ್ತ ಅಂದ್ರೆ ದೈವಿ ಶಕ್ತಿ, ದೇವರ ಶಕ್ತಿಯತ್ತ ಕೊಂಡೊಯ್ಯುವ ಶಕ್ತಿಯೇ ಮೌಲ್ಯ ಶಿಕ್ಷಣ. ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ಮನುಷ್ಯ ಯಂತ್ರದಂತೆ ಬದುಕುತ್ತಿದ್ದಾನೆ. ಈ ಸಂದರ್ಭದಲ್ಲಿ ನೈತಿಕತೆಯ ಅರಿವು ಮೂಡಿಸುವುದು ಅತ್ಯಗತ್ಯವಾಗಿದೆ. ನೈತಿಕತೆ ಅನ್ನುವಂಥದ್ದು ಕೂಡ ಒಂದು ಮೌಲ್ಯ. ಇಷ್ಟು ಪೀಠಿಕೆಯನ್ನ ಬರೀರಿ ನೀವು. ಇದು ಎಕ್ಸಾಮ್ ಪರ್ಪಸ್, ನಿಮ್ಮ ಎಕ್ಸಾಮ್ ಪರ್ಪಸ್. ಇದು ಓಪನ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಲ್ಲ, ಅಲ್ಲಿ ಇನ್ನೂ ವಿಸ್ತಾರವಾಗಿ ಡೀಟೇಲ್ ಆಗಿ ಬರೀಬೇಕಾಗ್ತದೆ. ನಿಮ್ಮ ಎಕ್ಸಾಮ್ದೊಳಗೆ 4 ಮಾರ್ಕ್ಸ್ 5 ಮಾರ್ಕ್ಸ್ ತಗೊಳ್ಳಿಕ್ಕೆ ಎಷ್ಟು ಬೇಕು ಅದು ಅಷ್ಟೇ ಇಲ್ಲಿರುವಂತ ಪ್ರಬಂಧ. ವಿಷಯ ವಿಸ್ತಾರ ಅಂತ ಹಾಕ್ರಿ. ಇದು 2ನೇ ಹಂತ, ವಿಷಯ ವಿಸ್ತಾರ ಅಂತ ಬರುತ್ತೆ ನೋಡ್ರಿ. ಶಿಕ್ಷಣ ಎನ್ನುವುದು ಕೇವಲ ಉದ್ಯೋಗ ಪಡೆಯುವ ಸಾಧನವಾಗಬಾರದು, ಅದು ಜೀವನದ ದಾರಿದೀಪವಾಗಬೇಕು. ವಿದ್ಯೆ ವಿನಯೇನ ಶೋಭತೆ, ಅಂದರೆ ವಿದ್ಯೆಗೆ ವಿನಯವೇ ಭೂಷಣ. ಅಹಂಕಾರವನ್ನು ಬಿಟ್ಟು ನಮ್ರತೆಯಿಂದ ವರ್ತಿಸುವುದನ್ನು ಕಲಿಸುವುದೇ ಮೌಲ್ಯ ಶಿಕ್ಷಣದ ಮೂಲ ಉದ್ದೇಶ. ಪೀಠಿಕೆ ಒಳಗ ನಾಣ್ಣುಡಿ, ಗಾದೆ ಮಾತು, ಹೇಳಿಕೆಗಳನ್ನ ಯಾವ ರೀತಿ ಬಳಸ್ತಿರೋ ಹಾಗೆ ವಿಷಯ ವಿಸ್ತಾರಗಳನ್ನ ಬರೆಯುವಾಗ ಕೂಡ ಅಲ್ಲಿ ಪ್ಯಾರಾಗಳನ್ನ ಮಾಡಿ ಅಲ್ಲಿ ಒಂದಿಷ್ಟು ಕನಿಷ್ಠ 1 2 ರಿಂದ 3 ಆದ್ರೂ ಇಂಥವು ಬರುವ ರೀತಿ ಒಳಗೆ ನೋಡ್ಕೊಡ್ರಿ. ಇಲ್ಲಿ ವಿದ್ಯೆ ವಿನಯೇನ ಶೋಭತೆ
ಅಂದರೆ ವಿದ್ಯೆಗೆ ವಿನಯವೇ ಭೂಷಣ ಅಂತ ಯಾವ ರೀತಿ ಬಳಕೆ ಆಗಿದೆ ಇಂಥವನ್ನ ಬಳಕೆ ಮಾಡ್ರಿ. ಇವಕ್ಕ ಜೋಡಿ ಉದ್ಧಾರಣ ಚಿಹ್ನೆ ಆದ್ರೂ ಹಾಕ್ರಿ, ಒಂಟಿ ಉದ್ಧಾರಣ ಚಿಹ್ನೆ ಆದ್ರೂ ಹಾಕ್ರಿ, ಅಥವಾ ನೀವು ಏನ್ ಮಾಡಬಹುದು ಅಂಡರ್ಲೈನ್ ಕೂಡ ಮಾಡಬಹುದು. ಸರಿ, ಮುಂದ್ ನೋಡ್ರಿ. ಮೌಲ್ಯಗಳಲ್ಲಿ ಹಲವು ವಿಧಗಳಿವೆ. ಅದರೊಳಗೆ ವೈಯಕ್ತಿಕ ಮೌಲ್ಯ, ಸತ್ಯ, ಅಹಿಂಸೆ, ತಾಳ್ಮೆ, ಪ್ರಾಮಾಣಿಕತೆ ಮತ್ತು ಶುಚಿತ್ವ. ಸಾಮಾಜಿಕ ಮೌಲ್ಯಗಳು ಸಮಾನತೆ, ಇದು ಭ್ರಾತೃತ್ವ, ಸರಿನಾ? ಓಕೆ. ಭ್ರಾತೃತ್ವ, ಸಹಕಾರ ಮತ್ತು ಪರಧರ್ಮ ಸಹಿಷ್ಣುತೆ. ರಾಷ್ಟ್ರೀಯ ಮೌಲ್ಯಗಳು ದೇಶ ಪ್ರೇಮ, ಸಂವಿಧಾನದ ಗೌರವ ಮತ್ತು ಸಾರ್ವಜನಿಕ ಆಸ್ತಿಯ ರಕ್ಷಣೆ. ಕಂಟಿನ್ಯೂ ಆಗ್ಯದ ನೋಡ್ರಿ ವಿಷಯ ವಿಸ್ತಾರ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಾನವೀಯ ಸಂಬಂಧಗಳು ಕ್ಷೀಣಿಸುತ್ತಿವೆ. ಕಾಯಕವೇ ಕೈಲಾಸ, ನೋಡ್ರಿ ಬಳಕೆ ಆಗಿದೆ. ಕಾಯಕವೇ ಕೈಲಾಸ ಎಂಬ ತತ್ವ ಮರೆತು ಜನರು ಸುಲಭವಾಗಿ ಹಣ ಗಳಿಸುವ ಹಾದಿ ಹಿಡಿಯುತ್ತಿದ್ದಾರೆ. ಭ್ರಷ್ಟಾಚಾರ, ಅಶಾಂತಿ, ದ್ವೇಷಗಳು ಹೆಚ್ಚಾಗಲು ಮುಖ್ಯ ಕಾರಣ ಮೌಲ್ಯಗಳ ಕುಸಿತ. ಶಾಲಾ ಹಂತದಲ್ಲೇ ವಿದ್ಯಾರ್ಥಿಗಳಿಗೆ ಉತ್ತಮ ನಡತೆ, ಹಿರಿಯರಲ್ಲಿ ಗೌರವ ಮತ್ತು ಪ್ರಾಣಿ ಪಕ್ಷಿಗಳ ಕಡೆಗೆ ದಯೆಯನ್ನು ಕಲಿಸಬೇಕು. ಮೌಲ್ಯ ಶಿಕ್ಷಣ. ಸ್ವಾಮಿ ವಿವೇಕಾನಂದರ ಹೇಳಿಕೆ ಬಳಕೆಯಾಗಿದೆ ನೋಡ್ರಿ. ಸ್ವಾಮಿ ವಿವೇಕಾನಂದರು ಹೇಳುವಂತೆ ಮಾನವನ ಒಳಗಿರುವ ದೈವತ್ವವನ್ನು ಜಾಗೃತಗೊಳಿಸುವುದೇ ನಿಜವಾದ ಶಿಕ್ಷಣ. ನೋಡ್ರಿ, ಶಿಕ್ಷಣ ಮಾನವನ ಒಳಗಿರುವ ದೈವತ್ವವನ್ನ ಜಾಗೃತಗೊಳಿಸುವುದು ಮೌಲ್ಯ ಶಿಕ್ಷಣದೊಳಗೆ ಬಹಳ ಇಂಪಾರ್ಟೆಂಟ್ ಇದು. ಅಂತಹ ಶಿಕ್ಷಣ ಇಂದು ನಮಗೆ ಬೇಕಾಗಿದೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಪ್ರಕೃತಿಯ ಮೇಲಿನ ಗೌರವ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆಯಂತೆ ಬಾಲ್ಯದಲ್ಲೇ ಮೌಲ್ಯಗಳನ್ನು ಬಿತ್ತದಿದ್ದರೆ ಮುಂದೆ ಅವರು ಸಮಾಜಕ್ಕೆ ಹೊರೆಯಾಗುತ್ತಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಜೊತೆಗೆ ಸರಿ ತಪ್ಪುಗಳ ವಿವೇಚನೆ ನೀಡುವ ನೈತಿಕ ಶಿಕ್ಷಣ ಬೆರೆತಾಗ ಮಾತ್ರ ಸಮಾಜ ಸುಸ್ಥಿತಿಯಲ್ಲಿರುತ್ತದೆ. ನೋಡ್ರಿ ವಿದ್ಯಾರ್ಥಿಗಳೇ, ನಮಗೆ ಗೊತ್ತಿರುವಂತ ಹೇಳಿಕೆ ಗಾದೆ ಮಾತುಗಳನ್ನೇ ಕೊಟ್ಟಿರುವಂತ ವಿಷಯಕ್ಕೆ ಹೊಂದಾಣಿಕೆ ಆಗುವ ರೀತಿ ಒಳಗೆ ಬಳಸುವುದೇ ಜಾಣತನ. ಕೊಟ್ಟಂತ ವಿಷಯಗಳಿಗೆ ಸಪರೇಟ್ ಆಗಿ ಎಕ್ಸಾಮ್ ನಿಮ್ಗೆ ನೋಡ್ರಿ ಏಕಾಏಕಿ ಒಂದು ಹೊಸ ವಿಷಯ ಬಂದ್ಬಿಡ್ತದ. ಆ ವಿಷಯಕ್ಕೆ ಸಂಬಂಧಪಟ್ಟಂಗ ನಮಗ್ ಬೇಕು ಅಂತ ನೆನಪು ಮಾಡ್ಕೊಂತ ಕುಂತ್ರೆ ನೆನಪಾಗ್ಲಿಕ್ಕಿಲ್ಲ. ಆದ್ರೆ ನಮಗೇನ್ ಗೊತ್ತದವು ಗಾದೆಗಳು, ನಾಣ್ಣುಡಿಗಳು, ಅವನ್ನ ಈ ವಿಷಯದೊಳಗೆ ಹೆಂಗ್ ಬಳಸ್ಕೊಳ್ಬಹುದು ಅನ್ನೋದು ಜಾಣತನ. ನೋಡ್ರಿ ಇಲ್ಲಿ ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನ ಯಾವ ರೀತಿ ಬಳಕೆ ಆಗಿದೆ ನೋಡ್ರಿ ಇಲ್ಲಿ. ಅದೇ ರೀತಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನುವಂಥದ್ದು ಯಾವ ರೀತಿ ಬಳಕೆ ಆಗಿದೆ ನೋಡ್ರಿ. ಹೌದಾ? ಅದಕ್ಕೋಸ್ಕರ ನಿಮಗೆ ಗೊತ್ತಿರುವ ಗಾದೆ ಮಾತುಗಳನ್ನ ನಾಣ್ಣುಡಿಗಳನ್ನೇ ಆ ವಿಷಯಕ್ಕೆ ಹೊಂದಾಣಿಕೆ ಆಗುವ ರೀತಿ ಒಳಗೆ ಬಳಕೆ ಮಾಡ್ರಿ. ಉಪಸಂಹಾರ ನೋಡ್ರಿ, ಮೊದಲಿಗೆ ಆರಂಭದಲ್ಲಿ ಪ್ರಶ್ನೆ ಕೇಳಿದ್ದೆ ಕೊನೆಯ ಹಂತ ಯಾವುದು ಅಂತ. ಅದು ಕೊನೆಯ ಅಥವಾ ಮೂರನೆಯ ಹಂತ ಅಂದ್ರೆ ಅದು ಉಪಸಂಹಾರ ಅಥವಾ ಸಮಾರೋಪ, ಮುಕ್ತಾಯ. ಒಟ್ಟಾರೆಯಾಗಿ ಹೇಳುವುದಾದರೆ ಮೌಲ್ಯಗಳಿಲ್ಲದ ಶಿಕ್ಷಣವು ಚುಕ್ಕಾಣಿ ಇಲ್ಲದ ಹಡಗಿನಂತೆ, ದಿಕ್ಕು ತಪ್ಪಿದ ಜೀವನದಂತೆ. ವಿದ್ಯಾರ್ಥಿಗಳು ಕೇವಲ ಅಂಕ ಗಳಿಸುವ ಯಂತ್ರಗಳಾಗದೆ ಸಮಾಜದ ಉತ್ತಮ ಪ್ರಜೆಗಳಾಗಬೇಕು. ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವ ಸಂಕಲ್ಪ ಮಾಡಬೇಕು. ಉತ್ತಮ ಚಾರಿತ್ರ್ಯವೇ ವ್ಯಕ್ತಿಯ ನಿಜವಾದ ಆಸ್ತಿ. ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸಬೇಕಾದರೆ ಮೌಲ್ಯ ಶಿಕ್ಷಣದ ಹಸಿವು ಎಲ್ಲರಲ್ಲೂ ಇರಲಿ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂಬಂತೆ ಮನೆ ಮತ್ತು ಶಾಲೆಗಳೆರಡೂ ಸೇರಿ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರವನ್ನು ಬೆಳೆಸಿದರೆ ಮಾತ್ರ ಭಾರತವು ವಿಶ್ವಗುರುವಾಗಲು ಸಾಧ್ಯ. ವಿದ್ಯಾರ್ಥಿಗಳೇ, ಈ ಪ್ರಬಂಧದೊಳಗೆ ನಾನು ನೋಡ್ರಿ ನಮಗೆ ಗೊತ್ತಿರುವಂತ ವಿಷಯವನ್ನ ಯಾವ ರೀತಿಯಾಗಿ ಕೊಟ್ಟಿರುವ ವಿಷಯಕ್ಕೆ ಹೊಂದಾಣಿಕೆ ಮಾಡಿ ಬರೀಬೇಕು ಅನ್ನುವಂಥದ್ದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ನೋಡ್ರಿ, ಬಹಳ ಈಸಿ ಅದಲ್ಲ, ಏನ್ ಹೊಸ ವಿಷಯ ಹೇಳಕ್ ಹೋಗಿಲ್ಲ. ಇರುವಂತ ವಿಷಯವನ್ನೇ ಇಲ್ಲಿ ಮೌಲ್ಯ ಶಿಕ್ಷಣ ಅನ್ನುವಂಥ ವಿಷಯಕ್ಕೆ ನಾನು ಹೊಂದಾಣಿಕೆಯನ್ನು ಮಾಡಿದ್ದೀನಿ. ನೀವು ಕೂಡ ಈ ಸ್ಕಿಲ್ ಅನ್ನ ಬೆಳೆಸ್ಕೊಂಡ್ರಿ ಅಂದ್ರೆ ಯಾವ ವಿಷಯ ಕೂಡ ನಿಮಗೆ ಟಫ್ ಆಗ್ಲಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ಯಾವುದು ಅಂದ್ರೆ ಪ್ರಬಂಧ ಸಮಯದ ಸದುಪಯೋಗ. ಸರಿನಾ? ನೋಡ್ರಿ, ಸಮಯದ ಸದುಪಯೋಗಕ್ಕೆ ಸಂಬಂಧಪಟ್ಟಂಗ ನಿಮಗೆ ಯಾವ್ದಾದ್ರು ಹೇಳಿಕೆಗಳು, ನಾಣ್ಣುಡಿಗಳು, ಗಾದೆ ಮಾತುಗಳು, ಯಾರಾದ್ರೂ ಹೇಳಿಕೆಗಳು ಗೊತ್ತಿದ್ರ ಅವನ್ನ ಕಮೆಂಟ್ ಮಾಡ್ರಿ. ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಅದು ಇನ್ನೊಬ್ಬರಿಗೆ ಈ ವಿಡಿಯೋ ನೋಡ್ತಾ ಇರುವಂತವ್ರಿಗೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ತದೆ ನೆಕ್ಸ್ಟ್ ಈ ಒಂದು ಪ್ರಬಂಧವನ್ನ ಬರೆಯುವಂತ ಟೈಮ್ದೊಳಗಡೆ. ಸರಿನಾ? ಓಕೆ, ನಿಮಗೆ ಗೊತ್ತಿರುವಂತ ಒಂದೊಂದೇ ಗಾದೆ ನಾಣ್ಣುಡಿ ಹೇಳಿಕೆಗಳನ್ನ ಕಮೆಂಟ್ ಮಾಡ್ರಿ. ಪೀಠಿಕೆ ನೋಡ್ರಿ, ಕಾಲ ಯಾರಿಗಾಗಿಯೂ ಕಾಯುವುದಿಲ್ಲ. ಹೌದಲ್ವಾ? ನೋಡ್ರಿ ಇಲ್ಲಿದೆ ನೋಡ್ರಿ, ಆರಂಭ ಹೆಂಗಾಗಿದೆ. ಇಲ್ಲಿಯೂ ಕೂಡ ಒಂದು ನಾಣ್ಣುಡಿಯಿಂದ ಆರಂಭ ಆಗ್ಯದ. ಈ ರೀತಿ ನೀವು ಕೂಡ ಆರಂಭ ಆಗ್ಬೇಕು.
ಕಾಲ ಯಾರಿಗಾಗಿಯೂ ಕಾಯುವುದಿಲ್ಲ ಎಂಬ ನಾಣ್ಣುಡಿಯಂತೆ ಕಾಲವು ನಿರಂತರವಾಗಿ ಹರಿಯುವ ನದಿ ಇದ್ದಂತೆ. ಜಗತ್ತಿನಲ್ಲಿ ಎಲ್ಲವನ್ನೂ ಹಣದಿಂದ ಕೊಂಡುಕೊಳ್ಳಬಹುದು, ಆದರೆ ಕಳೆದು ಹೋದ ಒಂದು ಕ್ಷಣವನ್ನು ಕೋಟಿ ರೂಪಾಯಿ ಕೊಟ್ಟರೂ ಮರಳಿ ಪಡೆಯಲು ಸಾಧ್ಯವಿಲ್ಲ ಅಂತ ಸಾಲದ ನೋಡ್ರಿ. ಕಳೆದು ಹೋದ ಕ್ಷಣವನ್ನು ಕೋಟಿ ರೂಪಾಯಿ ಕೊಟ್ಟರೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಹೌದಾ? ಮನುಷ್ಯನ ಜೀವನವು ಕ್ಷಣಗಳ ಸಮೂಹವಾಗಿದೆ. ಈ ಸಮಯವನ್ನು ಯಾರು ಗೌರವಿಸಿ ಸರಿಯಾಗಿ ಬಳಸಿಕೊಳ್ಳುತ್ತಾರೋ ಅವರು ಜೀವನದಲ್ಲಿ ಉನ್ನತ ಶಿಖರವನ್ನು ಏರುತ್ತಾರೆ. ಆದ್ದರಿಂದ ಸಮಯದ ಸದುಪಯೋಗವೇ ಯಶಸ್ಸಿನ ಮೊದಲ ಮೆಟ್ಟಿಲು. ನನಗೆ ಇನ್ನೊಂದು ನೆನಪಾಗ್ತದೆ ಇಲ್ಲಿ, ಏನಂದ್ರೆ ಯಾರು ಸಮಯವನ್ನು ಗೌರವಿಸುತ್ತಾರೋ, ಇದನ್ನು ಬಳಕೆ ಮಾಡ್ಕೋಬಹುದು ನೀವು. ಯಾರು ಸಮಯವನ್ನು ಗೌರವಿಸುತ್ತಾರೋ ಅವರನ್ನು ಗೌರವಿಸುವ ಸಮಯ ಅವರನ್ನು ಗೌರವಿಸುವ ಸಮಯ ಬರುತ್ತದೆ. ಹೌದಾ? ಇದನ್ನು ಕೂಡ ನೀವೇನ್ ಮಾಡ್ರಿ, ಬಳಕೆ ಮಾಡ್ಕೊಡ್ರಿ, ನಿಮಗ ಎಲ್ಲಿ ಸೂಕ್ತ ಅನಿಸ್ತದ ಅಲ್ಲಿ. ಸರಿ, ಇಷ್ಟು ಪೀಠಿಕೆ ಆಯಿತು. ಇನ್ನು ವಿಷಯ ವಿಸ್ತಾರವನ್ನ ನೋಡ್ರಿ. ಸಮಯವು ಪ್ರಕೃತಿಯು ನಮಗೆ ನೀಡಿರುವ ಅತ್ಯಂತ ಅಮೂಲ್ಯವಾದ ಉಡುಗೊರೆ. ಶ್ರೀಮಂತನಿಗಾಗಲಿ ಬಡವನಿಗಾಗಲಿ ಪ್ರಕೃತಿಯು ದಿನಕ್ಕೆ 24 ಗಂಟೆಗಳನ್ನು ಸಮಾನವಾಗಿ ನೀಡಿದೆ. ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ನಿಮ್ ಜೀವನದೊಳಗೆ ಅಳವಡಿಸ್ಕೊಳ್ಬೇಕು. ಇದನ್ನ ಯಾರಿಗೂ ಹೆಚ್ಚಿಗೆ ಸಮಯ ಕಡಿಮೆ ಸಮಯ ಅಂತಿಲ್ಲ. ಶ್ರೀಮಂತ ಇರ್ಲಿ ಬಡವ ಇರ್ಲಿ, ಅವ್ರಿಗೆಲ್ಲರಿಗೂ 24 ಗಂಟೆಗಳೇ ಅದಾವ. ಆದರೆ ಯಾರು ಈ 24 ಗಂಟೆಗಳನ್ನು ಯೋಜನಾಬದ್ಧವಾಗಿ ಪ್ಲಾನ್ಡ್ ಮಾಡಿ ಬಳಸುತ್ತಾರೋ ಅವರು ಮಾತ್ರ ಸಾಧಕರಾಗುತ್ತಾರೆ. ನಿಮಗೂ ಗೊತ್ತಿರ್ಲಿ, ನೀವು ಸಹಿತ ಒಂದು ಟೈಮ್ ಟೇಬಲ್ ಅನ್ನ ಮಾಡಿಕೊಂಡು ಟೈಮ್ ಟೇಬಲ್ ಪ್ರಕಾರ ನೀವು ಸ್ಟಡಿ ಮಾಡಿದ್ರ, ಟೈಮ್ ಟೇಬಲ್ ಪ್ರಕಾರ ಪ್ಲಾನಿಂಗ್ ಮಾಡ್ಕೊಂಡು ನೀವು ವರ್ಕ್ ಮಾಡಿದ್ರ ನೀವೇನಾಗ್ತೀರಿ, ಜೀವನದೊಳಗ ಸಕ್ಸಸ್ ಆಗ್ತೀರಿ. ಸರಿ, ಹೋದ ಕಾಲ ಬಂದೀತೆ ನೋಡ್ರಿ. ಇದನ್ನು ಇಲ್ಲಿ ಬಳಕೆ ಆಗದ ಗಾದೆ ಮಾತು. ಹೋದ ಕಾಲ ಬಂದೀತೆ ಎಂಬ ಗಾದೆಯು ಸಮಯದ ಮೌಲ್ಯವನ್ನು ಎತ್ತಿ ತೋರಿಸುತ್ತದೆ. ಕೆಲಸವನ್ನು ನಾಳೆಗೆ ಮುಂದೂಡುವುದು ಸೋಮಾರಿತನದ ಲಕ್ಷಣ. ಇಂದಿನ ಕೆಲಸವನ್ನು ಇಂದೇ ಈಗಲೇ ಮಾಡುವುದು ಸಮಯದ ಸದುಪಯೋಗದ ಲಕ್ಷಣವಾಗಿದೆ. ಕಂಟಿನ್ಯೂ ಆಗ್ಯದ ನೋಡ್ರಿ. ವಿಶೇಷವಾಗಿ ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ಮಹತ್ವ ಅಪಾರ. ನೋಡ್ರಿ, ಇಲ್ಲಿ ಮತ್ ನೋಡ್ರಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬಂತೆ. ಇಲ್ಲಿ ಹೆಂಗ್ ಬಳಕೆ ಆಗ್ಯದ ನೋಡ್ರಿ, ಅದ ಅಲ್ಲಿ ಬಳಕೆ ಆಗ್ಯದ, ಇಲ್ಲಿ ಬಳಕೆ ಆಗ್ಯದ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬಂತೆ. ಬಾಲ್ಯದಲ್ಲಿಯೇ ಸಮಯದ ಶಿಸ್ತನ್ನು ಮೈಗೂಡಿಸಿಕೊಳ್ಳದಿದ್ದರೆ ಭವಿಷ್ಯದಲ್ಲಿ ಕಷ್ಟಪಡಬೇಕಾಗುತ್ತದೆ. ಎಷ್ಟು ಚೆನ್ನಾಗಿ ಬಳಕೆ ಆಗ್ಯದಲ್ಲ ಇದು. ಅಲ್ಲಿ ಮೌಲ್ಯ ಶಿಕ್ಷಣಕ್ಕೂ ಹಂಗೆ ಬಳಕೆ ಆಗ್ಯದ. ಬಾಲ್ಯದಲ್ಲಿಯೇ ನಾವು ಸಂಸ್ಕಾರವನ್ನ ಪಡೆಯದಿದ್ದರೆ ಅಂತ ಬಂದದ. ಹಂಗೆ ಇಲ್ಲಿ ನೋಡ್ರಿ, ಬಾಲ್ಯದಲ್ಲಿಯೇ ಸಮಯದ ಶಿಸ್ತನ್ನು ಮೈಗೂಡಿಸಿಕೊಳ್ಳದಿದ್ದರೆ ಭವಿಷ್ಯದಲ್ಲಿ ಕಷ್ಟಪಡಬೇಕಾಗುತ್ತದೆ. ಹಿಂಗ ನಮಗ್ ಗೊತ್ತಿರುವಂತ ಗಾದೆ ನಾಣ್ಣುಡಿ ವಿಷಯವನ್ನ ಕೊಟ್ಟಿರುವಂತಹ ವಿಷಯಕ್ಕೆ ಹೊಂದಾಣಿಕೆಯಾಗುವಂತೆ ಮಾಡಿ ಬರೆಯುವುದೇ ಜಾಣತನ. ಇದೇ ಏನಪ್ಪಾ ಅಂದ್ರ ಹೈ ಸ್ಕೋರ್ ಮಾಡುವಲ್ಲಿರುವಂತ ಒಂದು ಸೀಕ್ರೆಟ್. ವಿದ್ಯಾರ್ಥಿಗಳು ಅಭ್ಯಾಸ, ಆಟೋಟ, ವಿಶ್ರಾಂತಿ ಮತ್ತು ಇತರೆ ಕೆಲಸಗಳಿಗೆ ಸಮಯವನ್ನು ಸರಿಯಾಗಿ ಹಂಚಿಕೆ ಮಾಡಿಕೊಳ್ಳಬೇಕು. ಪ್ಲಾನ್ ಮಾಡ್ಕೋಬೇಕು, ಟೈಮ್ ಟೇಬಲ್ ಮಾಡ್ಕೋಬೇಕು. ಪರೀಕ್ಷೆಯ ಸಮಯದಲ್ಲಿ ಓದುವ ಬದಲು ಮೊದಲಿನಿಂದಲೇ ಪ್ರತಿದಿನ ಸ್ವಲ್ಪ ಸಮಯವನ್ನು ಓದಿಗೆ ಮೀಸಲಿಟ್ಟರೆ ಒತ್ತಡವಿಲ್ಲದೆ ಯಶಸ್ಸು ಪಡೆಯಬಹುದು. ಹೌದು, ಎಕ್ಸಾಮ್ ಹಿಂದಿನ ದಿವಸ ನಮ್ಮ ಮೈಂಡ್ ಏನಾಗ್ತಿರ್ತದ, ಪವರ್ಫುಲ್ ಆಗಿ ವರ್ಕ್ ಮಾಡ್ತಿರ್ತದ. ಆದ್ರ ಹಿಂದಿನಿಂದ ನಾವು ಒಂದ್ ಚೂರು ಸ್ವಲ್ಪ ಓದ್ಕೊಂತ ಬಂದಿದ್ವಿ ಅಂದ್ರ ಅವತ್ತ ಪ್ರೆಷರ್ ಇಲ್ದ ಮೈಂಡ್ ವರ್ಕ್ ಆಗತ್ತ. ವಿದೌಟ್ ಪ್ರೆಷರ್ ಏನು ಓದಿಲ್ಲ, ನಾ ಹಿಂದಿನ ದಿವಸ ಅಷ್ಟ ಓದ್ತೇನೆ ಅಂತಂದ್ರೆ ಏನಾಗ್ಬೋದು, ಪ್ರೆಷರ್ ಆಗತ್ತ. ಹೌದಾ? ಹೌದು, ಕರೆಕ್ಟ್. ಏನಪ್ಪಾ ಅಂದ್ರ ಮೈಂಡ್ ಪವರ್ಫುಲ್ ಆಗಿ ನಾವೇನು ಓದ್ತೇವಿ ಅದನ್ನ
ಗ್ರಾಸ್ ಮಾಡ್ಕೊಳ್ತದ. ಹೌದಾ, ಭಾಳ ಜಲ್ದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತದ. ಆದ್ರೆ ಸ್ವಲ್ಪ ವಿಷಯ ಇತ್ತಂದ್ರೆ ಏನು ಅನ್ಸಂಗಿಲ್ಲ. ಈಗೆಲ್ಲ ಆ್ಯನ್ಯುವಲ್ ಎಕ್ಸಾಮ್ ಬಂದಿರಿ 100 ಮಾರ್ಕ್ಸ್ ಬರಿಬೇಕು, 80 ಮಾರ್ಕ್ಸ್ ಬರಿಬೇಕು, ಇಡೀ ಹೋಲ್ ಸಿಲೆಬಸ್ ಪಾರ್ಟ್ 1 ಪಾರ್ಟ್ 2 ಟೆಕ್ಸ್ಟ್ ಬುಕ್ ಎಲ್ಲ ಓದಬೇಕು ಅಂದ್ರೆ ಪ್ರೆಷರ್ ಆಗ್ತದ ಮೈಂಡಿಗೆ. ಸೊ ವಿದೌಟ್ ಪ್ರೆಷರ್ ನಾವು ಪ್ಲೆಸರ್ ಆಗಿ ಎಕ್ಸಾಮ್ ಬರಿಬೇಕು ಅಂತಂದ್ರೆ ಸರಿನಾ. ಏನಪ್ಪಾ ಅಂದ್ರೆ ಟೈಮ್ ಟೇಬಲ್ ಮಾಡಿಕೊಂಡು ಪ್ರತಿದಿನ ಸ್ವಲ್ಪ ಸಮಯವನ್ನು ಓದಿಗೆ ಮೀಸಲಿಟ್ಟರೆ ಒತ್ತಡವಿಲ್ಲದೆ ಯಶಸ್ಸು ಪಡೆಯಬಹುದು. ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಮೊಬೈಲ್ ಫೋನ್, ಸಾಮಾಜಿಕ ಜಾಲತಾಣಗಳು ಮನುಷ್ಯನ ಅಮೂಲ್ಯ ಸಮಯವನ್ನು ನುಂಗಿ ಹಾಕುತ್ತಿವೆ. ಅವಶ್ಯಕತೆಗಿಂತ ಹೆಚ್ಚು ಸಮಯವನ್ನು ಇವುಗಳ ಮೇಲೆ ವ್ಯಯ ಮಾಡುವುದು ಜೀವನದ ಪ್ರಗತಿಯನ್ನು ಕುಂಠಿತಗೊಳಿಸುತ್ತದೆ. ನೋಡ್ರಿ, ಇವತ್ತೆಲ್ಲ ಹುಡುಗರು ಮೊಬೈಲ್ ಅಂತೇಳಿ ಸಾಯಕತ್ತಾವ. ಮೊಬೈಲ್ ಅದು ಬಹಳ ಅದ್ಭುತವಾಗಿರುವಂತ ಒಂದು ಡಿವೈಸ್. ಬಟ್ ನಾವು ಯಾವುದಕ್ಕೆ ಉಪಯೋಗ ಮಾಡ್ಕೋಬೇಕು ಅದಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಅದು ನಮಗೆ ವರ ಆಗ್ತದೆ. ಅನವಶ್ಯಕವಾಗಿ ಯಾವುದಕ್ಕೂ ಉಪಯೋಗ ಮಾಡ್ಕೊಂಡ ಟೈಮ್ ಹಾಳು ಮಾಡ್ಕೊಂಡ್ರೆ ಅದು ನಮಗೆ ಶಾಪ ಆಗಿ ಪರಿಣಮಿಸ್ತದೆ. ವರ ಮತ್ತು ಶಾಪ ಎರಡು ನಿಮ್ಮ ಕೈಯಾಗ ಅದಾವ. ಸೊ ನಿಮ್ಗೆ ವರ ಬೇಕು ಶಾಪ ಬೇಕು ಅನ್ನುವಂಥದ್ದನ್ನ ನೀವೇ ಡಿಸೈಡ್ ಮಾಡ್ಕೊಡ್ರಿ. ಸಮಯವನ್ನು ವ್ಯರ್ಥ ಮಾಡುವುದು ಎಂದರೆ ನಮ್ಮ ಜೀವನವನ್ನ ವ್ಯರ್ಥ ಮಾಡಿದಂತೆ. ಮಹಾತ್ಮ ಗಾಂಧೀಜಿ, ಅಬ್ದುಲ್ ಕಲಾಂರಂತ ಮಹಾನ್ ವ್ಯಕ್ತಿಗಳು ಜೀವನದ ಪ್ರತಿಯೊಂದು ಕ್ಷಣವನ್ನು ಸಮಾಜದ ಹಿತಕ್ಕಾಗಿ ಬಳಸಿದ್ದರಿಂದಲೇ ಇಂದಿಗೂ ಅಮರರಾಗಿದ್ದಾರೆ. ಕಾಯಕವೇ ಕೈಲಾಸ ಎಂಬಂತೆ ಶ್ರದ್ಧೆಯಿಂದ ಕೆಲಸ ಮಾಡುವುದೇ ಸಮಯಕ್ಕೆ ನಾವು ಸಲ್ಲಿಸುವ ಗೌರವ. ನೋಡ್ರಿ, ಮತ್ ಬಳಕೆ ಆಯ್ತದೆ. ಗೊತ್ತಿರುವ ವಿಷಯವನ್ನ ಕೊಟ್ಟಿರುವ ವಿಷಯಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಬರೆಯುವುದೇ ಜಾಣತನ. ಸರಿನಾ. ಕೊನೆಯ ಹಂತ ಉಪಸಂಹಾರ ನೋಡ್ರಿ. ಸಮಯವು ಅತ್ಯಂತ ಶಕ್ತಿಶಾಲಿಯಾದುದು. ಸಮಯವನ್ನು ಕೊಂದರೆ ಕಾಲಕ್ರಮೇಣ ಅದು ನಮ್ಮನ್ನೇ ಕೊಲ್ಲುತ್ತದೆ. ಆಲಸ್ಯಂ ವಿಷಂ ಅಂದರೆ ಸೋಮಾರಿತನವು ವಿಷಕ್ಕೆ ಸಮಾನ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಹಂಬಲವಿರುವವರು ಸಮಯದ ಮಹತ್ವವನ್ನು ಅರಿತು ನಡೆಯಬೇಕು. ಕಾಲದೊಂದಿಗೆ ಹೆಜ್ಜೆ ಹಾಕುವವನು ಎಂದಿಗೂ ಸೋಲಲಾರ. ಸಮಯಕ್ಕೆ ಮೀರಿದ ಸಾಕ್ಷಿ ಇಲ್ಲ ಎಂಬ ಗಾದೆಯಂತೆ ನಾವು ಇಂದು ಸಮಯವನ್ನು ಹೇಗೆ ಬಳಸುತ್ತೇವೆ ಎಂಬುದು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಪ್ರತಿಯೊಂದು ಕ್ಷಣವನ್ನು ಉಪಯುಕ್ತ ಕೆಲಸಗಳಿಗೆ ಬಳಸೋಣ, ಉತ್ತಮ ಸಮಾಜವನ್ನು ನಿರ್ಮಿಸೋಣ. ವಿದ್ಯಾರ್ಥಿಗಳೇ, ಇಷ್ಟು ಸಮಯದ ಸದುಪಯೋಗದ ಕುರಿತಾಗಿ ಒಂದು ಪ್ರಬಂಧ ಆಗಿತ್ತು. ಸೊ ಈ ರೀತಿ ಮಾದರಿ ಒಳಗ ನೀವು ಬರೀರಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಯದ ಅನ್ಕೋತೇನೆ. ದಯವಿಟ್ಟು ವಿಡಿಯೋವನ್ನ ಏನ್ ಮಾಡ್ರಿ, ಲೈಕ್ ಮಾಡ್ರಿ. ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ಇನ್ನು ಯಾರಾದರೂ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ನಮ್ಮ ಮಹಾಂತ್ ಮುದ್ದಣ್ಣ ಯೂಟ್ಯೂಬ್ ಚಾನಲ್ನ ಪ್ರಮೋಟ್ ಮಾಡ್ರಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗಡೆ ನಮ್ದು ವಾಟ್ಸಪ್ ಚಾನಲ್ ಲಿಂಕ್ ಅದ, ಅಲ್ಲಿ ಜಾಯ್ನ್ ಆಗ್ರಿ. ಅಲ್ಲಿ ನೋಟ್ಸನ್ನ ಲಿಂಕ್ಗಳನ್ನ ನಾನು ಏನು ಮಾಡ್ತಿರ್ತೇನೆ, ಶೇರ್ ಮಾಡ್ತಿರ್ತೇನೆ. ಅದು ಕೂಡ ನಿಮಗೆ ಯೂಸ್ ಆಗ್ತದ ಅಂತ ಹೇಳ್ತಾ ಇಲ್ಲಿಗೆ ನಾವು ಇವತ್ತಿನ ಈ ವಿಡಿಯೋವನ್ನು ಮುಗಿಸೋಣ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.